ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಲಿ ನಿಮಗೆ ಸ್ವಾಗತ. ನಿನ್ನೆ ರಾತ್ರಿ 12:20 ಸಮಯದಲ್ಲಿ ಹರಿಹರ ತಾಲೂಕಿನ ದಂಡ ಅಧಿಕಾರಿಗಳಾದ ಜಿ ಸಂತೋಷ್ ಕುಮಾರ್ ಅವರ ಹಾಗೂ ಇವರ ಅಧಿಕಾರಿಗಳ ತಂಡ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡಲು ಸಂಗ್ರಹಿಸಿದ್ದ ಖಚಿತ ಮಾಹಿತಿ ಮೇರೆಗೆ ಅನ್ನಭಾಗ್ಯ ಅಕ್ಕಿ ಸಂಗ್ರಹ ಮಾಡಿದ್ದ ಗೋಡಾನಿಗೆ ದಾಳಿ ನಡೆಸಿದ್ದಾರೆ. ಈ ದಾಳಿಯಲ್ಲಿ ಸುಮಾರು 50 ಕೆಜಿಯ ಅನ್ನಭಾಗ್ಯ ಅಕ್ಕಿ ಚೀಲ 160ರಿಂದ 180 ಅಂದಾಜಿಸಲಾಗಿದೆ. ಈ ದಾಳಿಯ ಸಂದರ್ಭದಲ್ಲಿ ಹರಿಹರ ತಾಲೂಕು ಕಚೇರಿಯ ತಹಸೀಲ್ದಾರರಾದ ಮಂಜುನಾಥ್ ಹಾಗೂ ಮೇಲಂದೂರು ಪಟ್ಟಣದ ಆಹಾರ ನಿರೀಕ್ಷಕರಾದ ಶಿವಕುಮಾರ್, ಹರಿಹರ ನಗರದ ಆಹಾರ ನಿರೀಕ್ಷಕರಾದ ಎಂ ನಜರುಲ್ಲಾರವರು ಹಾಗೂ ಮೇಲಂದೂರು ಪಟ್ಟಣದ ಪೊಲೀಸ್ ಠಾಣೆಯ SI ಹಾರೂನ್ ಅಖ್ತರ್ ಅವರು ಹಾಗೂ ಶ್ರೀಪತಿ ಗಿನ್ನಿ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಜಂಟಿಯಾಗಿ ಪೂರ್ವವಾಗಿ ಕಾರ್ಯಾಚರಣೆ ನಡೆಸಿದ್ದ ಆಹಾರ ಇಲಾಖೆ ಅಧಿಕಾರಿಗಳು, ತಹಸೀಲ್ದಾರ್ ಹಾಗೂ ಪೊಲೀಸ್ ಇಲಾಖೆ ಈ ಕಾರ್ಯಕ್ಕೆ ಹರಿಹರ ತಾಲೂಕಿನ ಜನತೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಸರ್, ಇದು ವಿಡಿಯೋ ತಗೋತೀನಿ ಅಷ್ಟೇ. ಎಲ್ಲರಿಗೂ